ಎರಡು ಕಂಡೀಷನ್ ಹಾಕಿ ಮಾಡ್ಬೇಕು. ಇದಕ್ಕೆಲ್ಲ ನಾವು ಶಾಸಕ ಅರವಿಂದೆಲ್ಲ ವಿರೋಧ ಮಾಡಿ ಲೆಟರ್ ಕೊಟ್ಟಾರೆ. ಇದನ್ನ ಬೇಡ ಅಂತಂದು ಅವ್ರ ಪತ್ರ ಕೊಟ್ಟಿದ್ದಾರೆ ಸರ್. ಅರವಿಂದೆಲ್ಲ ಎಲ್ಲ ಸೇರಿ ಇದು ಮಾಡಿದ್ರ ಸರಿ ಶಾಸಕರೆಲ್ಲ ಸೇರಿ ರಾಜ್ಯಪಾಲಕರನ್ನ ಇದ್ರ ಮಾಡಿಸ್ಕೊಟ್ರು. ಮಾಡೋತ್ತಾಗ ಕಂಡೀಷನ್ ಹಾಕಿ ಕೊಟ್ಟಾರ ಸರ್. ಒಂದು ಸೆನ್ಸಸ್ ವಿಚಾರ ಇಟ್ಕೊಂಡು, ಇನ್ನೊಂದು ಮತ್ತೆ ಏನು ಇದಂತ ಸದಸ್ಯರದು 1 ವರ್ಷ ಅವಧಿ ಮಡಗೋದೈತಿ ಅನ್ನೋ ವಿಚಾರ ಇಟ್ಕೊಂಡು ಕರ್ದಾರ ಸರ್. ಅವೆರಡು ವಿಚಾರ ಇಟ್ಕೊಂಡು ತಮ್ಮ ಕಡೆ ಈಗ ಎಲ್ಲ ನಮ್ಮ ಹೇಳ್ತು ಮಂದಿ ಸರ್. ಇಲ್ಲ ಸರ್, ಅದು ಓವರ್ಕಮ್ ಮಾಡ್ಲಿಕ್ಕೆ ಬಿಲ್ ಎಲ್ಲ ಏನು ಹೇಳಿದ್ರು ಸರ್? ಏನಿದ್ರೆ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಎ ಡಿಸಿಷನ್ ಫಾರ್ ಸಪರೇಟ್ ಸ್ಟಾರ್ ಪೊಸಿಷನ್ ಫಾರ್ ಕಾರ್ದ ಇದು ಧಾರವಾಡ ಮಾಡಬೇಕು ಅಂತೇಳಿ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಎ ಡಿಸಿಷನ್. ಹುಬ್ಳಿನ ಬೇರೆ ಧಾರವಾಡ ಆಗಿ ಹೋಗ್ಬಿಟ್ಟಿದೆ ಸರ್. ಗವರ್ನರ್ ಅಪ್ರೂವಲ್ ಆಯಿತು, ಎಲ್ಲ ಆಯಿತು. ಈಗ ತಮ್ಮ ಹತ್ರ ಪೆಂಡಿಂಗ್ ನಲ್ಲಿದೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್. ಅದು ಇಮಿಡಿಯೇಟ್ಲಿ ಮಾಡಿಬಿಟ್ರಿ ಅಂದ್ರೆ ಇಡೀ ಧಾರವಾಡದ ಏನಂತ ಪೆಂಡಿಂಗ್ ಇದೆ? ಫೈನಲ್ ನೋಟಿಫಿಕೇಶನ್ ಇಂದು ಗೌರವಾನ್ವಿತ ಮುಖ್ಯಮಂತ್ರಿಗಳೊಂದಿಗೆ ಅನೇಕ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಆಗಮಿಸಿದ್ವಿ. ಅವರು ಅತಿ ಗಡಿಬಿಡಿಯಲ್ಲಿ ಇದ್ದರೂ ಸಹ ಅವರೊಂದಿಗೆ ಸುಮಾರು 4 ನಿಮಿಷ ಮಾತನಾಡಿದ್ವಿ ಅಷ್ಟೇ. ಆ ಸಂದರ್ಭದಲ್ಲಿ ಅವರು ಏನು ಹೇಳಿದರು ಅಂದರೆ, ಇದು ಯುವಕರ ಯುಗ, ಯುಗ ಇದು. ಅದಕ್ಕೆ ಯುವ ಶಕ್ತಿಗಳು ಬೆಳೀಲಿಕ್ಕೆ ಸರ್ಕಾರ ಸಿದ್ಧಿದೆ. ಏನು ಕರ್ನಾಟಕದಲ್ಲಿ ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ, ಅವರಿಗೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಒಂದು ಕಾಲಮಿತಿಯೊಳಗೆ ಎಲ್ಲವನ್ನು ಕರೆದು ನಾವು ನೇಮಕವನ್ನು ಮಾಡ್ಕೊಳ್ತೀವಿ ಅಂಥೇಳಿ ಹೇಳಿದರು. ಇನ್ನೂ ಅನೇಕ ಇದರ ಬಗ್ಗೆ ಚರ್ಚೆ ಆಗಿತ್ತು. ಮೊನ್ನೆ ಚರ್ಚೆ ಆಗಿತ್ತು, 3 ದಿನದಿಂದ ಚರ್ಚೆ ಆಗಿತ್ತು. ನಿನ್ನೆ ಇವತ್ತಿನ ಪತ್ರಿಕೆಯನ್ನು ನೋಡಿದಾಗ ಉದ್ಯೋಗ ಆಕಾಂಕ್ಷಿಗಳಿಗೆ ಒಂದು ಶುಭ ಸಂದೇಶ. ಪ್ರಕ್ರಿಯೆ ಪ್ರಾರಂಭ ಹಿಂದೆ ಆಗಿತ್ತು. 4,000 ಪೊಲೀಸರನ್ನ ಇಲಾಖೆಗೆ ಭರ್ತಿಗೆ ಅರ್ಜಿಯನ್ನು ಕರೆದಿದ್ರು. ಈಗ ಅದು ನಿರಂತರವಾಗಿ ಕ್ರಿಯೆಯಾಗಿ ಅದು ಫಲಕಾರಿಯಾಗುವ ರೂಪದಲ್ಲಿ ಬಂದಿದೆ. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಎರಡನೇ ವಿಚಾರ, ಧಾರವಾಡದಲ್ಲಿ ಪ್ರತ್ಯೇಕ ಮಹಾನಗರ ಪಾಲಿಕೆಯ ವಿಷಯವಾಗಿ ಸುಮಾರು 2018ರಿಂದ ಇದು ನಮಗೆ ಧಾರವಾಡ ಪ್ರತ್ಯೇಕ ಆಗಬೇಕು ಅಂತೇಳಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೋರಾಟವನ್ನು ಮಾಡಿದ್ವಿ ನಾವು 18ರಿಂದ. ಈಗ ಗೌರವಾನ್ವಿತ ರಾಜ್ಯಪಾಲರು, ಅದು ಅನೇಕ ಅಡೆತಡೆಗಳಿದ್ದು ಅಲ್ಲಿ ರಾಜಕಾರಣ ಸೇರಿತ್ತು. ಆದರೆ ಯಾವಾಗ ಎಲ್ಲ ಪಕ್ಷದವರು ಸಹ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಏನೋ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದಾಗ ಎಲ್ಲ ಪಕ್ಷಗಳು ಒಂದಾಗಿ ಈಗ ಗೌರವಾನ್ವಿತ ರಾಜ್ಯಪಾಲರು ಅನುಮೋದನೆಗಾಗಿ ಸರ್ಕಾರಕ್ಕೆ ಕಳಿಸಿದ್ದಾರೆ. ಅದಕ್ಕೆ ಅವರು ಲಿಖಿತವಾಗಿ ಇಲ್ಲ, ಇದ್ರ ಬಗ್ಗೆ ಚರ್ಚೆ ಮಾಡಿ ಕೂಡಲೇ ತೀರ್ಮಾನವನ್ನು ತೆಗೆದುಕೊಳ್ತೇವೆ ಅಂದರೆ ಅವರಿಗೆ ಧನ್ಯವಾದಗಳು. ಮತ್ತು ಮುಂದೆ ಈ ರಾಜ್ಯದಲ್ಲಿ ಕನಿಷ್ಠ ವೇತನ ಕಾರ್ಮಿಕರಿಗೆ ಕನಿಷ್ಠ ವೇತನ 22/5ರಿಂದ ಜಾರಿಯಾದಕ್ಕೆ ಸರ್ಕಾರಕ್ಕೆ ಲಾಡ್ ಅವರಿಗೆ, ಸಚಿವರಾದ ಲಾಡ್ ಅವರಿಗೆ ನಾವು ಕಾರ್ಮಿಕ ವರ್ಗದಿಂದ ಶ್ರಮಜೀವಿಗಳಿಂದ ಅವರಿಗೆ ಸರ್ಕಾರಕ್ಕೆ ಮತ್ತು ಸಚಿವರಾದ ಲಾಡ್ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇವೆ. ಇನ್ನು ಉಚ್ಚ ನ್ಯಾಯಾಲಯದ ಸೆಕ್ರೆಟರಿಯವರು ಪದಾಧಿಕಾರಿಗಳು ಬಂದಿದ್ದಾರೆ, ಧಾರವಾಡ ಜಿಲ್ಲೆಯ ಪದಾಧಿಕಾರಿಗಳು ಬಂದಿದ್ದಾರೆ. ನಾವು ನೋಡಿ 2008ರಲ್ಲಿ ಜುಲೈ 4, 2008ರಲ್ಲಿ ಉಚ್ಚ ನ್ಯಾಯಾಲಯದ ಪೀಠಗಳು ಧಾರವಾಡ ಗುಲ್ಬರ್ಗದಲ್ಲಿ ಪ್ರಾರಂಭ ಆಯಿತು. ಈಗ 18 ವರ್ಷ. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಆ ಸಂದರ್ಭದಲ್ಲಿ ತಾವು ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ, ಪತ್ರವನ್ನು ಕೊಟ್ಟಿದ್ದೇವೆ, ಪತ್ರಿಕೆ ಮುಖಾಂತರ ಅದನ್ನು ಹೇಳ್ತೇವೆ ನಾವು. ಅವರು ಅದಕ್ಕೆ ದಿನಾಂಕವನ್ನು ನಾವು 4ನೇ ತಾರೀಕು ಅಂದಿರಿ, ಇದರ ಬಗ್ಗೆ ನಾನು ಸೂಕ್ತವಾದ ನಿರ್ಧಾರವನ್ನು ಕೂಡಲೇ ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ. ಅದಕ್ಕೆ ಈ 4 ವಿಷಯಗಳ ಬಗ್ಗೆ ನಮಗೆ ಇಲ್ಲಿ ಬಂದಿದ್ದು ಫಲಕಾರಿಯಾಗುವ ಹೆಜ್ಜೆಗಳು, ಒಂದು ಕಿರಣ, ಆಶಾ ಕಿರಣ ಇದೆ. ನಂಬಿಕೆಟ್ಟವನಿಲ್ಲ ಜಗದಲ್ಲಿ, ನಂಬ್ತೇವೆ. ಆಕಸ್ಮಿಕವಾಗಿ ನಂಬ್ತೇವೆ, ಅವ್ರು ಮಾಡೇ ತಿಂತಾರ ಅಂತಾರೆ. ಆದರೂ ಸಹ ಕಾಣದ ಕೈ ಕೆಲಸ ಮಾಡ್ತು ಅಂದ್ರೆ ನಾವು ಸತ್ಯ ಪ್ರತಿಪಾದನೆಗಾಗಿ ಸತ್ಯಾಗ್ರಹವನ್ನು ಎಲ್ಲ ಸಂದರ್ಭಗಳಲ್ಲಿಯೂ ಸಹ ನಾವು ಮಾಡೇ ಮಾಡ್ತೇವೆ.